ಮನ್ಯಾಗ ಬಿಸಿ ಬಿಸಿ ಚಹಾ ಜೊತೆ ಏನಾರ ಕರ್ರಮ್ ಕುರ್ರಮ್ ಕ್ರಿಸ್ಪಿ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಾನೆ ಇರ್ತೈತಿ. ಆಗ ಡೊಣ್ ಮೆಣಸಿನ್ಕಾಯಿನಿಂದ ಈ ರೀತಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬಜ್ಜಿ ಮಾಡ್ಕೊಂಡ್ ತಿನ್ರಿ. ಅದ್ಭುತ ರುಚಿ ಆಕ್ಕೋ. ಇವನ್ನ ತಯಾರಿಸೋದನು ಅಷ್ಟ ಸುಲಭ ಐತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ತಡ ಮಾಡೋದ್ ಬೇಡ, ಈ ಬಜ್ಜಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ ಡೊಣ್ ಮೆಣಸಿನ್ಕಾಯಿ ತೊಗೊಂಡೇನಿ. ನೀವು ಜವಾರಿ ಡೊಣ್ ಮೆಣಸಿನ್ಕಾಯಿನೂ ತೊಗೋಬಹುದು. ಜವಾರಿ ಡೊಣ್ ಮೆಣಸಿನ್ಕಾಯಿನಿಂದ ತಯಾರಿಸಿರೋ ಬಜ್ಜಿ ಇನ್ನೂ ರುಚಿ ಆಕ್ಕವು. ಈಗ ಇದ್ರಾಗಿನ ಬೀಜ ತೆಗೆದು ತಗೊಳ್ಳೋಣ. ಈ ಥರ ಇವನ್ನ ಸೈಡ್ನಿಂದ ಕಟ್ ಮಾಡಿ ಒಳಗಿನ ಬೀಜ ಏನಿರ್ತೈತೆ ನೋಡ್ರಿ, ಈ ಥರ ಸೆಪ್ರೇಟ್ ಮಾಡ್ಕೊಂಡು ತಗೋರಿ. ಬೀಜ ಪೂರ್ತಿ ತೆಗೆದ ಮ್ಯಾಗ ಈಗ ತೆಳ್ಳಗ ಉದ್ದಕ್ಕೆ ಈ ರೀತಿ ಇವನ್ನ ಕಟ್ ಮಾಡ್ರಿ. ಇವನ್ನ ನಾವು ಎಷ್ಟು ತೆಳ್ಳಗ ಕಟ್ ಮಾಡ್ತೇವೆ ನೋಡ್ರಿ, ಅಷ್ಟ ನಮ್ಮ ಬಜ್ಜಿ ಕ್ರಿಸ್ಪಿ ಆಗಿ ಬರ್ತವು. ಇದೇ ರೀತಿ ಉಳಿದಿರೋ ಎಲ್ಲ ಡೊಣ್ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಇವನ್ನ ನಾನು ತೆಳ್ಳಗ ಕಟ್ ಮಾಡೇನಿ. ತೀರಾ ತೆಳ್ಳಗನು ಕಟ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಇವನ್ನ ಫ್ರೈ ಮಾಡೋ ಅಷ್ಟೊತ್ತಿಗೆ ಇವು ಹೊತ್ತೋಗ್ಬಿಡ್ತವು. ಈ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಂಗಿಲ್ಲ, ಅದರಿಂದ ನೀವು ಬೀಜ ತೆಗಿಲಿಲ್ಲ ಅಂದ್ರೂ ನಡಿತೈತಿ. ಅಂದ್ರೆ ಪೂರ್ತಿ ಬೀಜ ತೆಗಿಬೇಡ್ರಿ, ಒಂದು ಸ್ವಲ್ಪ ಬೀಜ ಇಡ್ಬೋದು. ಜವಾರಿ ಮೆಣಸಿನ್ಕಾಯಿ ತಗೊಂಡಾಗ ಅದ್ರಾಗಿನ ಎಲ್ಲ ಬೀಜ ತೆಗೀರಿ, ಯಾಕಂದ್ರೆ ಅದು ಬಹಳ ಖಾರ ಇರ್ತೈತಿ. ಈಗ ಕಟ್ ಮಾಡ್ಕೊಂಡಿರೋ ಈ ಎಲ್ಲ ಡೊಣ್ ಮೆಣಸಿನ್ಕಾಯಿ ಒಂದು ಬೌಲ್ನಾಗ ಹಾಕಿ ಇದ್ರಾಗ ಇದೇ ಥರ ಉದ್ದಕ್ಕೆ ತೆಳ್ಳಗ ಕಟ್ ಮಾಡಿದ ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕ್ರಿ. ಒಂದು ಸಣ್ಣ ಚಮಚ ಅಷ್ಟು ಜೀರಿಗೆ, 1 ಚಮಚ ಅಜ್ವಾನ ಹಾಕ್ರಿ. ಅಜ್ವಾನ 2 ಅಂಗೈ ನಡುವ ಹಿಂಗೆ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ. ಇದರಿಂದ ಬಜ್ಜಿ ಒಳಗೆ ಇದ್ರ ಸುವಾಸನೆ ಭಾಳ ಚಲೋ ಬರ್ತೈತಿ ಮತ್ತು ಇದು ಡೈಜೆಷನ್ಗೂ ಹೆಲ್ಪ್ ಮಾಡ್ತೈತಿ. 1/4 ಚಮಚ ಅಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಹಾಕ್ರಿ. ಡೊಣ್ ಮೆಣಸಿನ್ಕಾಯಿ ಮುಂಚೆನ ಖಾರ ಇರ್ತವು, ಈಗ ನೋಡ್ಕೊಂಡು ಖಾರ ಹಾಕ್ರಿ. ಅಥವಾ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿನೂ ಹಾಕ್ಬಹುದು. 1 ಕಪ್ನಷ್ಟು ಕಡ್ಲಿ ಹಿಟ್ಟು ಮತ್ತು 2 ದೊಡ್ಡ ಚಮಚೆ ಅಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿ ಆಕ್ಕವು. ಈ 2 ಹಿಟ್ಟು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಬಜ್ಜಿ ಅನ್ನೋದು ನೋಡ್ರಿ ಹಿಟ್ಟು ಅನ್ನಿಸ್ತವು, ಕ್ರಂಚಿ ಕ್ರಿಸ್ಪಿ ಅನ್ಸಂಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚೆ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಮುಂಚೆ ಇವನ್ನ ಹಿಂಗೆ ಕಲಿಸ್ರಿ, ನೀರು ಹಾಕಬೇಡ್ರಿ. ಯಾಕಂದ್ರೆ ನಾವು ಹಾಕಿರೋ ಡೊಣ್ ಮೆಣಸಿನ್ಕಾಯಿ ಇರಲಿ ಅಥವಾ ಉಳ್ಳಾಗಡ್ಡಿ ಇದ್ರ ಒಳಗೆ ಆಲ್ರೆಡಿ ನೀರಿನ ಅಂಶ ಇರ್ತೈತಿ. ಅದ್ರೊಳಗೆ ಮುಂಚೆ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ಆಮ್ಯಾಗ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ರಿ. ನಾನು ಇದ್ರಾಗ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಮತ್ತು ಕರಿಬೇವನು ಹಾಕೀನಿ. ಈಗ 2 ಚಮಚೆ ಅಷ್ಟು ನೀರು ಹಾಕಿ ಇದನ್ನು ಮುಂಚೆ ಈ ರೀತಿ ಕಲಿಸ್ಕೊಂಡು ತಗೋರಿ. ಇದ್ರಾಗ ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದ್ರೆ ಬಜ್ಜಿ ಕ್ರಿಸ್ಪಿ ಆಗಂಗಿಲ್ಲ, ಮೆತ್ತಗಾಕ್ಕವು. ಈ ಬಜ್ಜಿ ಹಿಟ್ಟು ಕಲ್ಸಕ್ಕೆ ಜಾಸ್ತಿ ನೀರು ಬೇಕಾಗಂಗಿಲ್ಲ ಮತ್ತು ಜಾಸ್ತಿ ಹಿಟ್ಟೂ ಬೇಕಾಗಂಗಿಲ್ಲ. ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಕಡಿಮೆ ನೀರಿನ ಒಳಗೆ ಇದನ್ನು ಒಂದು ಸ್ವಲ್ಪ ಗಟ್ಟಿನ ಕಲಿಸ್ಕೊಂಡು ತಗೋರಿ. ಎಣ್ಣೆ ಕಡಕ್ ಬಿಸಿ ಮಾಡಿಕೊಂಡು ಬಜ್ಜಿ ಈ ರೀತಿ ನಿಧಾನಕ್ಕೆ ಎಣ್ಣೆಗ ಬಿಡ್ರಿ. ಒಂದೇ ಸತಿ ಬಹಳ ಬಜ್ಜಿ ಹಾಕಬೇಡ್ರಿ, ಎಣ್ಣೆಗ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟ ಬಜ್ಜಿ ಹಾಕ್ರಿ, ಇಲ್ಲಾಂದ್ರೆ ಇವು ಒಂದಕ್ಕೊಂದು ಅಂಟ್ಕೊಂತವು. ಒಂದು ಅರ್ಧ ನಿಮಿಷ ಆದ್ಮ್ಯಾಗ ಇವನ್ನ ಹೊಳಸಿ ಹಾಕಿ ಈ ರೀತಿ ಹೊಳಸಿ ಹಾಕ್ತಾನ ಹೊಂಬಣ್ಣ ಬಂದು ಇವು ಗರಿ ಆಗೋವರೆಗೂ ಇವನ್ನ ಫ್ರೈ ಮಾಡ್ರಿ. ನನ್ಗೆ ಇವು ಹೊರಗೆ ಕ್ರಿಸ್ಪಿ ಮತ್ತು ಒಳಗೆ ಒಂದು ಸ್ವಲ್ಪ ಸಾಫ್ಟ್ ಬೇಕು. ಈ ರೀತಿ ಲೈಟ್ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ನಾನು ಎಣ್ಣೆ ಬಸ್ತು ತೆಗ್ಯಾಕತ್ತೀನಿ. ನಿಮ್ಗೆ ಇವು ಬಹಳ ಕ್ರಿಸ್ಪಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬಣ್ಣ ಬಂದ್ಮ್ಯಾಗ ತೆಗೀರಿ. ಗಮನ ಇರಲಿ, ಬಜ್ಜಿ ಎಣ್ಣೆ ಒಳಗೆ ಹಾಕುವಾಗ ಎಣ್ಣೆ ಕಡಕ್ ಬಿಸಿ ಇರಬೇಕು. ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಇವು ಒಳಗಿಂದ ಚಂದಾಗ ಬೆಂದು ಕ್ರಿಸ್ಪಿ ಆಗೋವರೆಗೂ ಇವನ್ನ ಫ್ರೈ ಮಾಡ್ರಿ, ಅಂದ್ರೆ ಇವು ತಿನ್ನಕ ರುಚಿ ಆಕ್ಕವು. ಸೂಪರ್, ಇವನ್ನ ನೋಡಿದ್ರನ ಗೊತ್ತಾಕತಿ ಇವು ಎಷ್ಟು ಕ್ರಿಸ್ಪಿ ಆಗಿರ್ಬಹುದು ಅಂತ. ನಮ್ ಫಸ್ಟ್ ಬ್ಯಾಚ್ ಫ್ರೈ ಮಾಡಿ ಆಗೈತಿ. ಈಗ ಇದೇ ಥರ ಉಳಿದಿರೋ ಎಲ್ಲ ಬಜ್ಜಿ ಕರದ್ ತಗೊಳ್ಳೋಣ. ನಾನು ಇದಕ್ಕೂ ಮುಂಚೆನೂ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಹುಬ್ಳಿ ಧಾರವಾಡ ಸ್ಪೆಷಲ್ ಮಿರ್ಚಿ ಬಜ್ಜಿ ಇರಲಿ ಅಥವಾ ಗದಗ್ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಇರಲಿ, ಆ ಎಲ್ಲ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೇನಿ. ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ, ಖಂಡಿತ ಚೆಕ್ ಮಾಡಿರಿ. ನೋಡ್ರಿ, ಇಲ್ಲಿ ನಮ್ಮ ಎಲ್ಲ ಬಜ್ಜಿ ರೆಡಿ ಅದಾವು, ಮಸ್ತ್ ಕ್ರಿಸ್ಪಿ ಆಗ್ಯವು ಬಜ್ಜಿ ಅದಾವು. ಮತ್ತು ಚಹಾ ಹೆಂಗೆ ಬಿಡಾಕತ್ ಹೇಳ್ರಿ, ಬಿಸಿ ಬಿಸಿ ಚಹಾನು ರೆಡಿ ಐತಿ. ಮತ್ತು ತಡ ಯಾಕ್ರಿ, ಬರೀ ಬಜ್ಜಿ ಜೊತೆ ಬಿಸಿ ಬಿಸಿ ಚಹಾ ಕುಡ್ಕೊಂತ ಮಳೆಗಾಲ ಎಂಜಾಯ್ ಮಾಡೋಣ. ನೀವು ಖಂಡಿತ ನಾನು ತಿಳಿಸಿರೋ ಈ ರೀತಿ ಒಳಗೆ ಈ ಬಜ್ಜಿ ತಯಾರಿಸ್ಕೊಂಡು ತಿನ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಕೇಳ್ರಿ, ಈ ಸೌಂಡ್ ಕೇಳಿದ್ರನ ಗೊತ್ತಾಕತ್ತಿ ಬಜ್ಜಿ ಎಷ್ಟು ಗರಿ ಆಗಿ ಬಂದವಂತ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ ಪ್ರೋತ್ಸಾಹಿಸಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.